ದಿವೋಹಂ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿ ಶೇಖರ್ ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಎಲ್ರಿಗೂ ಉಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ಉಗಾದಿ ಹಬ್ಬ ಅಂತಂದರೆ ಮಿಂದು ಉಂಡು ಹೊಸ ಬಟ್ಟೆ ಹಾಕ್ಕೊಂಡು ಖುಷಿಯಿಂದ ಹೊಸ ವರ್ಷದ ಪ್ರಾರಂಭ ಅಂತಲೂ ಹೇಳುತ್ತೆ. ಅಂದರೆ ನ್ಯೂ ಬಿಗಿನಿಂಗ್ಸ್, ಹೊಸ ಆರಂಭಗಳು ಅಂತ ಹೇಳುತ್ತೆ. ಉಗಾದಿ ಅಂತಂದರೆ ಏನು, ಬೆಳಗ್ಗೆ ಎದ್ದು ಎಣ್ಣೆ ಸ್ನಾನ ಮಾಡಬೇಕು, ಮತ್ತು ತೋರಣವನ್ನು ಸ್ನಾನ ಮಾಡೋದ್ರಿಂದ ಬೇಡದ ಹಳೆಯ ಒತ್ತಡಗಳು, ಹಳೆಯ ವಿಷಯಗಳು ಎಲ್ಲವನ್ನು ಬಿಟ್ಬಿಡ್ತಾ ಇದ್ದೀನಿ ಅಂತ ಹೇಳಿ ಅರ್ಥ. ಎಲ್ಲವನ್ನು ತೊಡೆದು ಮುಂದಕ್ಕೆ ಸಾಕ್ತೀನಿ ಅಂತ ಅರ್ಥ. ತೋರಣ ಅಂದರೆ ಮಾವಿನ ತೋರಣ ಕಟ್ಟೋದು ಪ್ರತಿಯೊಂದು ಹಬ್ಬದಲ್ಲೂ ವಿಶೇಷ, ಅದರಲ್ಲೂ ಉಗಾದಿ ಹಬ್ಬದಲ್ಲಿ ಇನ್ನೂ ವಿಶೇಷ. ಅಂದರೆ ಮಾವಿನ ಎಲೆಗಳಿಗೆ ಒಂದು ವಿಶೇಷ ಗುಣ ಇರುತ್ತಂತೆ. ಅದು ಎಲ್ಲವನ್ನು ಶುದ್ಧಗೊಳಿಸಿ ಆ ಒಂದು ಗಾಳಿಯ ನಮ್ಮ ಆರೋಗ್ಯವನ್ನು, ನಮ್ಮ ಮನೆಯನ್ನು, ಮನಸ್ಸನ್ನು ಶುದ್ಧಗೊಳಿಸಿ ಏಳಿಗೆ ಅತ್ತ ತಗೊಂಡು ಹೋಗುತ್ತಂತೆ. ಮತ್ತು ರಂಗೋಲಿ ಅಂತಂದಾಗ ಒಂದು ಸಕಾರಾತ್ಮಕತೆ, ಪಾಸಿಟಿವ್ ಆ್ಯಟಿಟ್ಯೂಡ್ ಮತ್ತು ಅಬಂಡನ್ಸ್ ಅಂದರೆ ಸಮೃದ್ಧಿಯನ್ನು ತಂದುಕೊಡೋ ಅಂಥ ಒಂದು ವಿಷಯ ಅದರಲ್ಲಿರುತ್ತೆ. ಮತ್ತು ಉಗಾದಿ ದಿನ ಮಾವಿನ ತೋರಣದ ಜೊತೆ ಒಂದು ಸ್ವಲ್ಪ ಬೇವಿನ ಸೊಪ್ಪನ್ನು ಸಿಗಿಸಿ ಒಳ್ಳೆಯದು ಅಂತ ಹೇಳ್ತಾರೆ. ಯಾಕೆಂದರೆ ಮೊದಲೆಲ್ಲ ಬೇಸಿಗೆ ಅಂತಂದರೆ ಉಗಾದಿ ಬರೋದು ಬೇಸಿಗೆನಲ್ಲಿ ಅಲ್ವಾ. ಬೇಸಿಗೆ ಅಂತಂದಾಗ ಕಾಯಿಲೆಗಳ ಮಹಾಮಾರಿಗಳು ಬರ್ತಾಯಿದ್ವು. ಬೇವಿನ ಸೊಪ್ಪನ್ನು ಹಾಕಿದಾಗ ಆ ದೇವಿ ಕಾಯ್ತಾಳಂತೆ ನಮ್ಮನ್ನು. ಊರಿನ ದೇವಿ ಯಾರಿರ್ತಾಳೋ ಆ ಮನೆಗೆ ಮಹಾಮಾರಿ ಕಾಯಿಲೆಗಳು ಬರದ ಹಾಗೆ ಕಾಯ್ತಾಳಂತೆ. ಹಾಗೂ ಒಂದು ವೇಳೆ ಬಂದರೆ ಸಾವು ನೋವು ಆಗದೆ ಇರೋ ಹಾಗೆ ಕಾಯ್ತಾಳಂತೆ. ಹಾಗಾಗಿ ಆ ಮಾವಿನ ಸೊಪ್ಪಿನ ಜೊತೆ ಒಂದು ಗುಚ್ಛ ಬೇವಿನ ಸೊಪ್ಪನ್ನು ಹಾಕಿ ಅನ್ನೋದು ಒಂದು ಪ್ರತೀತಿ ಇದೆ. ಮತ್ತು ಪಂಚಾಂಗವನ್ನು ಓದ್ತಾರೆ. ಪಂಚಾಂಗವನ್ನು ಓದೋದು ಯಾಕೆ ಅಂತಂದರೆ ವಿಷಯ ತಿಳ್ಕೊಳ್ಳೋದಕ್ಕೆ ಅಂತಲ್ಲ. ಹೌದು, ವಿಷಯ ತಿಳ್ಕೊಳ್ಳೋದು ಒಂದು ವಿಷಯ ಇದೆ ಅದರಲ್ಲಿ. ಪಂಚಾಂಗ ಓದೋದು ಯಾಕೆ ಅಂತಂದಾಗ ಈ ಇಡೀ ವರ್ಷದಲ್ಲಿ ನನ್ನ ಒಂದು ಸಮಯ ಎಲ್ಲಿದೆ, ನಾನು ಎಲ್ಲಿ ಹೊಂದ್ಕೋತೀನಿ. ಅಂದರೆ ನಾವು ಸೀಸನ್ ಅಂದರೆ ಋತುಚಕ್ರದಲ್ಲಿ ಹೊಂದ್ಕೋಬೇಕು, ಪ್ರಕೃತಿ ಜೊತೆ ಹೊಂದ್ಕೋಬೇಕು, ನಮ್ಮ ಜೀವನ ಶೈಲಿ, ನಮ್ಮ ಒಂದು ಉದ್ಯೋಗ, ನಮ್ಮ ಮನೆ ಆಡಳಿತ ಎಲ್ಲದರಲ್ಲೂ ಹೊಂದ್ಕೋಬೇಕು. ಪಂಚಾಂಗವನ್ನು ಓದಿದಾಗ ಆ ಹೊಂದಿಕೊಂಡು ಹೋಗುವಂಥ ಹೊಂದಾಣಿಕೆಯ ಗುಣ ಲಕ್ಷಣಗಳನ್ನು ಅದು ಕಲ್ಪಿಸಿಕೊಡುತ್ತಂತೆ. ಮತ್ತು ದೇವಸ್ಥಾನಕ್ಕೆ ಹೋಗೋದು ಒಂದು ಮುಖ್ಯವಾದ ವಿಷಯ. ಮತ್ತು ಇನ್ನೊಂದೇನಂತಂದರೆ ಸ್ನಾನ ಮಾಡಿ ಈ ದೇವಸ್ಥಾನಕ್ಕೆ ಹೋಗಿ ಬಂದು ಎಲ್ಲ ಆದಮೇಲೆ ಪೂಜೆ ಮಾಡೋದು, ಅದ್ರ ಬಗ್ಗೆನೂ ವಿಧಿವಿಧಾನ ಡೀಟೇಲಾಗಿ ಹೇಳ್ತೀನಿ. ನಾವು ಸ್ನಾನ ಮಾಡಬೇಕಾದ್ರೆ ಹೋದ ವರ್ಷ ನಾನು ಕಲಿತಂಥ ಒಂದು ಪಾಠ ಅಂದರೆ ಯಾವುದಾದ್ರೂ ಇರ್ಬೋದು. ಅಂದರೆ ಯೋಚನೆ ಮಾಡದೆ ಹಣ ಖರ್ಚು ಮಾಡಬಾರ್ದು ಅನ್ನೋದಿರ್ಬೋದು, ಅಥವಾ ಕೈಲಾಗದ ಕೆಲಸಕ್ಕೆ ಕೈ ಹಾಕಬಾರ್ದು ಅಂತ ಇರ್ಬೋದು, ನಂಬಿ ನುಗ್ಗಬೇಕು ಅನ್ನೋ ಯಾವುದಾದ್ರೂ ಒಂದು ಪಾಠ, ಒಳ್ಳೆಯದಿರ್ಬೋದು ಕೆಟ್ಟದಿರ್ಬೋದು, ಕಲಿತಂಥ ಪಾಠ. ಹೊಸ ವರ್ಷಕ್ಕೆ ಬೇಕಾದಂಥ ಒಂದು ಇಂಟೆನ್ಷನ್ ಅಂದರೆ ಏನನ್ನು ನಾನು ನನ್ನ ಜೀವನದಲ್ಲಿ ಬರಮಾಡ್ಕೊಳ್ಳೋಕ್ಕೆ ಕಾತರವಾಗಿದ್ದೀನಿ ಅನ್ನೋದು, ನಾನು ಬಿಡಬೇಕಾದಂಥ ಒಂದು ಅಭ್ಯಾಸ, ಬೇಡದ ಅಭ್ಯಾಸ. ಅಂದರೆ ಮೇ ಬಿ ಕುರುಕಲು ತಿಂಡಿ ಹೆಚ್ಚಿಗೆ ತಿನ್ನೋದು, ಟೈಮಿಗೆ ಊಟ ಮಾಡದಿರೋದು, ಟೈಮಿಗೆ ನಿದ್ದೆ ಮಾಡದಿರೋದು, ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಯಾವುದಾದ್ರೂ ಇರ್ಬೋದು. ಈ ವರ್ಷಕ್ಕೆ ನಾನು ನನ್ನ ಜೀವನದಲ್ಲಿ ಸಮ್ಮಿಲನಗೊಳಿಸಬೇಕಾದ ಒಂದು ಹೊಸ ಅಭ್ಯಾಸ, ದಿನನಿತ್ಯ ವ್ಯಾಯಾಮ ಮಾಡೋದಿರ್ಬೋದು, ಆರೋಗ್ಯಕರ ಊಟವನ್ನು ತಿನ್ನೋದಿರ್ಬೋದು, ಅದು ಯಾವುದಾದ್ರೂ ಇರ್ಬೋದು. ಆ ಒಂದು ವಿಷಯವನ್ನು ನಿಮ್ಮ ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡ್ಕೊಳ್ಳಿ. ಮತ್ತು ಉಗಾದಿ ಸ್ನಾನದಲ್ಲಿ ವಿಶೇಷ ಏನು ಅಂತಂದರೆ, ಉಗಾದಿ ದಿನ ಎಲ್ಲವನ್ನು ಹಾಕಿ ಸ್ನಾನ ಮಾಡಿ ಅರಿಶಿನವನ್ನು ಒಂದು ಚಿಟಿಕೆ ಅರಿಶಿನವನ್ನು ನಿಮ್ಮ ಸ್ನಾನದ ನೀರಿಗೆ ಹಾಕಿ ಸ್ನಾನ ಮಾಡಿದ್ರೆ ಸಂಬಂಧಗಳು ಚೆನ್ನಾಗಿರುತ್ತೆ. ಹಾಗಂತ ನಾವು ಶವರಲ್ಲಿ ಸ್ನಾನ ಮಾಡ್ತೀವಿ ಅಂತ ಹೇಳೋರಿಗೆ ನೀವು ನಿಮ್ಮ ಒಂದು ಅವತ್ತು ಒಂದು ಬಕೆಟಲ್ಲಿ ಅರ್ಧ ಬಕೆಟ್ ಆದರೂ ನೀರು, ಅದಕ್ಕೆ ಒಂದು ಚೂರು ಅರಿಶಿನವನ್ನು ಹಾಕಿ ಗುರುವಾರ ದಿನ ಸ್ನಾನ ಮಾಡಿದ್ರೆ ಗುರುವಿಗೆ ಹೇಳ್ತಿರಂತೆ ನೀವು. ಅಂದರೆ ನನ್ನ ಸಂಬಂಧಗಳು ಚೆನ್ನಾಗಿರಲಿ, ಮತ್ತು ಇಂಥವ್ರ ಜೊತೆ ಅಂತ ಕೂಡ ಹೇಳ್ಬೋದಂತೆ. ಮತ್ತು ಪ್ರತಿದಿನ ರೋಸ್ ವಾಟರ್ ಅಂದರೆ ಆ ಒಂದು ರೋಸ್ ವಾಟರ್ ಏನು ಸಿಗುತ್ತೆ ಅದನ್ನು, ಅಥವಾ ರೋಸ್ ಪೆಟಲ್ಸನ್ನು, ಗುಲಾಬಿ ದಳಗಳನ್ನು ಹಾಕಿ ಪ್ರತಿದಿನ ಮಾಡ್ಬೋದು. ಅದು ಗುರುವಾರ, ಇದು ಪ್ರತಿದಿನ ಮಾಡೋದ್ರಿಂದ ಯಶಸ್ಸು, ಹೆಸರು ಮತ್ತು ಅಂತಸ್ತು ಮತ್ತು ಅಭಿವೃದ್ಧಿ ಇದೆಲ್ಲವೂ ನಿಮ್ಮದಾಗತ್ತೆ. ಮತ್ತು ದಿನನಿತ್ಯ ಮಾಡ್ಬೋದು ಇದನ್ನು ಕೂಡ. ಕಲ್ಲುಪ್ಪನ್ನು ಹಾಕಿ ಸ್ನಾನ ಮಾಡೋದ್ರಿಂದ ಯಾವುದೇ ಬ್ಲಾಕ್ಸು, ಅಡೆತಡೆಗಳಿದ್ರೆ ಅದನ್ನು ಸರಿ ಮಾಡುತ್ತೆ. ಮತ್ತು ಆಲಂ, ಪಿತ್ಕಾರಿ ಅಂತ ಸಿಗತ್ತೆ, ಅದನ್ನು ಹಾಕಿ ಸ್ನಾನ ಮಾಡೋದ್ರಿಂದ ಸೌಂದರ್ಯ ವರ್ಧನೆ ಆಗುತ್ತೆ, ಪ್ರೀತಿಯು ಹೆಚ್ಚಾಗತ್ತೆ. ಇದನ್ನು ಬುಧವಾರ ಮಾಡಿದರೆ ಒಳ್ಳೆಯದು. ಮತ್ತು ಚಿಟಿಕೆ ಕಾಫಿ ಪುಡಿಯನ್ನು ಹಾಕಿದಾಗ ಕಣ್ಣು ದೃಷ್ಟಿ ಹೋಗುತ್ತೆ. ಇದನ್ನು ಮಂಗಳವಾರ ಮತ್ತು ಶನಿವಾರ ಮಾಡಬೇಕು. ಸೊ ಇದನ್ನು ನೀವು ಮಾಡಿ. ಆದರೆ ಇವತ್ತು
ನೀವು ಉಗಾದಿ ಆದ್ದರಿಂದ ಚಿಟಿಕೆ ಅರಿಶಿನವನ್ನು ಹಾಕಿ, ರೋಸ್ ವಾಟರ್ನೂ ಹಾಕಿ, ಉಪ್ಪನ್ನು ಹಾಕಿ, ಕಾಫಿ ಪುಡಿನೂ ಹಾಕಿ, ಎಲ್ಲವನ್ನು ಹಾಕಿ ಸ್ನಾನ ಮಾಡಿ ಉಗಾದಿಗೆ. ಬಾಕಿ ಇಲ್ದಿದ್ರೆ ನಾನು ಹೇಳಿದ ರೀತಿಯಲ್ಲಿ ನೀವು ಮಾಡ್ಕೊಳ್ಳಿ. ಸೊ ಇದು ನೀವು ಮಾಡಬೇಕಾದಂಥ ವಿಷಯ. ಮತ್ತು ಉಗಾದಿಗೆ ನಾನು ಒಂದು ಮನಿ ಬೌಲನ್ನು ಮಾಡೋದನ್ನು ಕೂಡ ಹೇಳ್ಕೊಡ್ತೀನಿ ನಿಮಗೆ. ಮತ್ತು ಉಗಾದಿನಲ್ಲಿ ನೀವು ಇಡೀ ವರ್ಷ ಚೆನ್ನಾಗಿರಲಿ ಅಂತ ಏನನ್ನು ಮಾಡ್ಕೋಬೋದು ಅನ್ನೋದನ್ನು ಕೂಡ ಹೇಳ್ಕೊಡ್ತೀನಿ. ಸೊ ಅದಕ್ಕೆ ಕತೆ ಹೇಳೋದನ್ನು ಮರ್ತುಬಿಟ್ಟೆ ಅಲ್ವಾ? ಕತೆ ಇವತ್ತು ಮಧ್ಯದಲ್ಲಿ ಹೇಳ್ತೀನಿ, ಆರಂಭದಲ್ಲಿ ಹೇಳಲಿಲ್ಲ. ಈಗ ಕತೆ ಹೇಳ್ತೀನಿ. ಕತೆ ಹೇಳಿದೆ ನನ್ನ ಒಂದು ಪ್ರೋಗ್ರಾಮ್ ವಿಡಿಯೋ ಮುಗಿಯೋದಿಲ್ಲ ಅಂತ ನಿಮಗೆ ಗೊತ್ತೇ ಇದೆ, ಕ್ಷಮೆ ಇರಲಿ. ಒಂದು ಮಹಿಳೆ ಇರ್ತಾಳೆ ಒಂದು ಹಳ್ಳಿನಲ್ಲಿ. ಆಕೆ ಯಾವುದೇ ಒಂದು ಸಂಕಲ್ಪ ಅಂದರೆ ರೆಸಲ್ಯೂಷನ್, ನ್ಯೂ ಇಯರ್ ರೆಸಲ್ಯೂಷನ್, ಉಗಾದಿ ರೆಸಲ್ಯೂಷನ್ ಅಂತ ಏನು ಮಾಡ್ತೀವಿ, ಆ ಸಂಕಲ್ಪ ಮಾಡಿದಾಗೆಲ್ಲ ಅದು ನೆರವೇರ್ತಾ ಇರಲಿಲ್ವಂತೆ. ಅದನ್ನು ಬಿಟ್ಬಿಡ್ತಾ ಇದ್ಲಂತ ಆಕೆ. ಹಾಗಾಗಿ ಸಂಕಲ್ಪ ಮಾಡೋದಕ್ಕೆ ಗಾಬರಿ, ಮತ್ತು ಏನೋ ಒಂಥರ ದುಃಖ, ಬೇಜಾರು, ಯಾವ ಸಂಕಲ್ಪವೂ ನನಗೆ ಆಗ್ತಾ ಇಲ್ಲ ಅಂದರೆ ಅವಳು ಅದನ್ನು ಅಚ್ಚುಕಟ್ಟಾಗಿ ಪೂರ್ತಿ ಪಕ್ಕ ಪರ್ಫೆಕ್ಟಾಗಿ ಮಾಡೋದಕ್ಕೆ ಪ್ರಯತ್ನ ಪಟ್ಟು ಸೋಲನ್ನು ಕಂಡು ಬೇಜಾರು ಮಾಡ್ಕೋತಾ ಇದ್ಲಂತೆ. ಆ ಒಂದು ಉಗಾದಿ ಬೇಗ ಎದ್ದು ಯಾಕೆ ನನಗೆ ಸಂಕಲ್ಪಗಳು ಬರೋದೇ ಇಲ್ವಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ಲಂತೆ. ಆಗ ಇನ್ನು ಸೂರ್ಯ ಉದಯ ಆಗಿರಲಿಲ್ಲ. ಅಷ್ಟರಲ್ಲಿ ಪಕ್ಷಿಗಳು ಗೂಡಿನಿಂದ ಹೊರಗೆ ಹೋಗ್ತಾ ಇದ್ವು. ಮತ್ತು ಸೂರ್ಯ ಹುಟ್ಟೋ ಮುಂಚೆನೇ, ಸೂರ್ಯನ ಪ್ರಥಮ ಕಿರಣ ಭೂಮಿಯನ್ನು ಸ್ಪರ್ಶಿಸೋ ಮುಂಚೆನೆ ಹೂಗಳು ಅರಳೋದಿಕ್ಕೆ ಕಾಯ್ತಾ ಇದ್ವು. ಮತ್ತು ಮೋಡ ಕದಲಿಸ್ತಾ ಇತ್ತು, ನೀರು ತುಳುಮುಳಗೊಳ್ತಾ ಇತ್ತು. ಇದನ್ನೆಲ್ಲ ನೋಡಿದಾಗ ಎಲ್ಲ ಎಷ್ಟು ಚೆನ್ನಾಗಿ ಕಾಯ್ತಾ ಇವೆ. ಸೂರ್ಯ ಬಂದ ತಕ್ಷಣ ಒಂಥರ ಪರ್ಫೆಕ್ಟ್ ಅಂತ ಇಲ್ಲದೆ ನ್ಯಾಚುರಲ್ ಆಗಿ, ಅಂದರೆ ಒಂಥರ ಪ್ರಕೃತಿ ನಿಯಮದಂತೆ ಎಲ್ಲ ಅರಳಿಕೊಂಡು ಎಷ್ಟು ಚೆನ್ನಾಗಿ ಖುಷಿಯಾಗಿವೆ ಅಂತ ಹೇಳಿ, ನಾನು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತೀನಿ, ನಾನು ಪರ್ಫೆಕ್ಟಾಗಿರೋದೇನೂ ಬೇಕಿಲ್ಲ, ಖುಷಿಯಾಗಿದ್ದರೆ ಆಯಿತು ಅಂತ ಹೇಳಿ ಅವತ್ತಿನಿಂದ ಅವಳು ಖುಷಿಯಾಗಿ ಉಗಾದಿಯನ್ನು ಆಚರಿಸಬೇಕು ಅಂತ ಮನೆಗೆ ಬರ್ತಾಳೆ. ಮನೆಗೆ ಬಂದಾಗ ತನ್ನ 8 ವರ್ಷದ ಮಗನ ಜೊತೆ ತನ್ನ ಮಾವ ಕೂತ್ಕೊಂಡು ಪಂಚಾಂಗವನ್ನು ಓದ್ತಾ ಇರ್ತಾರೆ. ಸ್ನಾನ ಇತ್ಯಾದಿಗಳನ್ನು ಮುಗಿಸಿ, ಅಂದರೆ ಸೂರ್ಯನ ಪ್ರಥಮ ಕಿರಣ ಭೂಮಿಯನ್ನು ಚುಂಬಿಸಿ ಅದು ನಡ್ಕೊಂಡು ಹೋಗ್ತಾ ಇದ್ದಾಗ ತಾತ ಮೊಮ್ಮಗ ಸ್ನಾನವನ್ನು ಮುಗಿಸಿ ಪಂಚಾಂಗವನ್ನು ಓದೋದಕ್ಕೆ ಕೂತಿರ್ತಾರೆ. ಆಗ ಹುಡುಗ ಕೇಳ್ತಾನೆ, ತಾತ ಯಾಕೆ ಓದ್ಬೇಕು ಪಂಚಾಂಗವನ್ನು ನಾವು ಅಂತ ಹೇಳಿದಾಗ ಆತ ಹೇಳ್ತಾರೆ, ನಾವು ಭೂಮಿನಲ್ಲಿ ಹೊಂದ್ಕೊಂಡಿರಬೇಕು, ಎಲ್ಲಿ ನಮ್ಮ ಸಮಯ ಎಲ್ಲಿ ನಮ್ಮ ಕಾಲ ಅಂತ ನೋಡಬೇಕಾದ್ರೆ ಅದನ್ನು ನಾವು ಓದಲೇಬೇಕು. ಮತ್ತು ಹುಡುಗ ಕೇಳ್ತಾನೆ, ಯಾಕೆ ಬೇವು ಬೆಲ್ಲ ತಿನ್ಬೇಕು, ನಾವು ಬರೀ ಬೆಲ್ಲವನ್ನು ಯಾಕೆ ತಿನ್ನಬಾರ್ದು ಅಂದಾಗ ತಾತ ಹೇಳ್ತಾರೆ, ಬೇವು ಬೆಲ್ಲ ಮತ್ತು ಮಾವಿನಕಾಯಿ ಅಥವಾ ನಿಂಬೆಹಣ್ಣು ಹಾಕ್ತಾರೆ. ಕೆಲವರು ಉಪ್ಪು ಮತ್ತು ಖಾರವನ್ನು ಕೂಡ, ಅಂದರೆ ಮೆಣಸಿನಕಾಯಿನ ಕೂಡ ಹಾಕ್ತಾರೆ. ಏಕೆಂದರೆ ಎಲ್ಲವೂ ನಮಗೆ ಜೀವನದಲ್ಲಿ ಬೇಕು, ಬರೀ ಸುಖ ಬೇಕು ಅಂತ ನಾವು ಕೇಳೋಕ್ಕಾಗಲ್ಲ. ನಾವು ಭೂಮಿ ಮೇಲೆ ಜನ್ಮ ಪಡೆದಿರೋದೇ ಪಾಠವನ್ನು ಕಲಿಯೋಕ್ಕೆ. ನಾವು ಕಲಿಯೋ ಪಾಠದಲ್ಲಿ ಕಹಿ ಇತ್ತು ಅಂತಂದರೆ ಅದರ ಜೊತೆ ಸಿಹಿನೂ ಇರುತ್ತೆ, ಹಾಗೆ ಉಪ್ಪು ಖಾರ ಎಲ್ಲವೂ ಮಿಳಿತವಾಗಿರಬೇಕು. ಹಾಗಾಗಿ ಬೇವು ಬೆಲ್ಲ ಅಂತ ಕೆಲವ್ರು ಅಂತೀವಿ, ಉಗಾದಿ ಪಚಡಿ ಅಂತ ಕೆಲವ್ರು ಅಂತಾರೆ. ಅದು ಕೂಡ ಇದರಲ್ಲಿ ಉಗಾದಿ ಹಬ್ಬದಲ್ಲಿ ಸೇವಿಸೋದು ತುಂಬ ವಿಶೇಷ. ಸೊ ಇದರ ನಂತರ ನಾವು ಈ ಒಂದು ನಿಯಮವನ್ನು ತೋರಿಸ್ತೀನಿ ನಿಮಗೆ ಏನು ಮಾಡಬೇಕು ಅನ್ನೋದು, ಅದರಂತೆ ನೀವು ಮಾಡ್ಕೊಳ್ಳಿ. ಸೊ ಉಗಾದಿಯ ವಿಧಿ ನಿಯಮಗಳನ್ನು ಹೇಳ್ತೀನಿ ಅಂತ ಹೇಳಿದೆ. ಯಾವುದೇ ಪೂಜೆಗಂದರೂ ಒಂದು ವಿಳ್ಳೆದೆಲೆ 2 ಬಾಳೆಹಣ್ಣಾದರೂ ಇಡಲೇಬೇಕಾಗತ್ತೆ. ಮತ್ತು ಆವಾಹನೆ ಅಂತಂದಾಗ ಜ್ಯೋತಿಯನ್ನು ಬೆಳಗಿಸ್ಲೇಬೇಕಾಗತ್ತೆ. ಸೊ ಹಾಗಾಗಿ ಅದು ಕ್ಯಾಂಡಲ್ ಆಗ್ಬೋದು, ದೀಪ ಆಗ್ಬೋದು, ಯಾವುದಾದ್ರೂ ಸರಿ, ಒಟ್ಟಿನಲ್ಲಿ ಜ್ಯೋತಿ. ಮತ್ತು ಬೆಲ್ಲ ಮತ್ತು ಬೇವು ಬೆಲ್ಲ ಅಲ್ವಾ, ಬೇವಿನ ಎಲೆನಲ್ಲಿ ಇರುವಂಥ ಹೂವನ್ನು ಮಾತ್ರ ತಗೊಂಡು ಅದನ್ನು ಬೆಲ್ಲದ ಮೇಲೆ ಹಾಕಿ 1-2 ಹೂವಿನಷ್ಟು. ಮತ್ತು ಮಾವಿನಕಾಯಿ ಅಂದಾಗ ಬೆಲ್ಲ ಚಿಕ್ಕದಿದ್ದಾಗ ಮಾವಿನಕಾಯಿನೂ ಚಿಕ್ಕದಿರಲಿ ಅಂಥೇಳಿ ಮಿಡಿ ಮಾವಿನಕಾಯಿ ತಂದಿದ್ದೀನಿ. ಮಾವಿನಕಾಯಿ ಮೇಲೆ ಯಾವ ಮಾವಿನಕಾಯಿ ಆದರೂ ಆಯಿತು, ಅದನ್ನು ಕೂಡ ಇದರ ಮೇಲೆ ಇಡಿ. ಇಲ್ಲ ದೊಡ್ಡ ಅಚ್ಚು ಬೆಲ್ಲ ತೊಗೊಂಡು ದೊಡ್ಡ ಒಂದು ಮಾವಿನಕಾಯಿಯನ್ನು ಬೇಕಾದರೂ ಇಡ್ಬೋದು. ಏಕೆಂದರೆ ನೀವು ಚಿಕ್ಕದಿದ್ದಾಗ ಅದನ್ನು ಇಡೋದು ತುಂಬ ಸುಲಭ ಆಗುತ್ತೆ. ಮತ್ತು ಇದಕ್ಕೆ ಈ ಬಾಳೆಹಣ್ಣು, ಎಲೆ ಅಡಿಕೆ ನೈವೇದ್ಯವನ್ನು ಮಾಡಿ, ಮತ್ತು 1 ಕೆಂಪು ಹೂವು ನಿಮ್ಮ ಭಕ್ತಿ, ಮತ್ತು 1 ಹಳದಿ ಹೂವು, ಯಾಕೆಂತಂದರೆ ಬೆಳವಣಿಗೆ ಏಳಿಗೆಯ ಪ್ರತೀಕ, ಮತ್ತು 1 ಪ್ಯೂರಿಟಿ ಶುದ್ಧತ್ವ ಮತ್ತು ಆಧ್ಯಾತ್ಮಿಕತೆಗೆ ಬಿಳಿಯ ಹೂವನ್ನು ಅರ್ಪಿಸಿಬಿಟ್ಟು ನೀವು ಬೇಡ್ಕೊಳ್ಳಿ, ಈ ವರ್ಷ ನನಗೆ ಸುಸೂತ್ರವಾಗಿ ಸಲೀಸಾಗಿ ಏಳಿಗೆ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ ಇದೆಲ್ಲದರ ಜೊತೆ ನನ್ನನ್ನು ಮುಂದಕ್ಕೆ ತಗೊಂಡು ಹೋಗಲಿ ಅಂತ ಹೇಳಿಬಿಟ್ಟು ಬೇಡ್ಕೊಂಡು ಅರಿಶಿಣದ ಬಟ್ಟೆ ಅಥವಾ ಹಸಿರು ಬಟ್ಟೆ, ಇದು ಹಸಿರಲ್ಲಿ ಹಳದಿ ಕೂಡ ಸೇರಿಕೊಂಡಿದೆ, ಪರವಾಗಿಲ್ಲ, ತುಂಬ ಲೈಟ್ ಗ್ರೀನ್ ಇದೆ, ನನಗೆ ಬೇರೆ ಬಟ್ಟೆ ಸದ್ಯಕ್ಕೆ ಸಿಕ್ಕಲಿಲ್ಲ. ಯಾವುದಾದ್ರೂ ಹಳದಿ ಅಥವಾ ಹಸಿರು ಬಟ್ಟೆನಲ್ಲಿ
ಈ ಒಂದು ಬೆಲ್ಲವನ್ನು ಸುತ್ತಿ, ಅಂದರೆ ನೀವು ಪೂರ್ತಿ ಗಂಟು ಹಾಕಬೇಕು ಅಂತಿಲ್ಲ, ಸುಮ್ಮನೆ ಹಾಗೆ ಸುತ್ತಬಿಟ್ಟು ಇದನ್ನು ಈ ಒಂದು ನಿಮ್ಮ ಬೆಡ್ರೂಮಲ್ಲಿ ನೀವು ಮಲ್ಕೊಳ್ಳೋ ನಿಮ್ಮ ತಲೆಯ ಹತ್ತಿರ, ದಿಂಬಿನ ಕೆಳಗೆ ಅಂತೆಲ್ಲ ನಿಮ್ಮ ತಲೆಯ ಹತ್ತಿರ ಹಾಗೆ ಇದನ್ನು ಇಟ್ಕೊಳ್ಳಿ. ಇರುವೆ ಬರುತ್ತಾ ಅಂತ ಕೇಳಬೇಡಿ, ಬಂದರೂ ಪರವಾಗಿಲ್ಲ, ಬರಬೇಡ ಅಂತ ಹೇಳಿ ಅದರ ಸುತ್ತ ನೀವು ಒಂದು ಸ್ವಿಚ್ ವರ್ಡನ್ನು ಯೂಸ್ ಮಾಡ್ಕೋಬೋದು. ಏನಾದರೂ ಮಾಡ್ಕೊಳ್ಳಿ, ಅದನ್ನು ನೀವು ಕಾಪಾಡಿಕೊಂಡು ಇಟ್ಕೊಳ್ಳಿ. ಬೆಲ್ಲಕ್ಕೆ ಬರಬಹುದು, ಆಮೇಲೆ ಈ ಬೆಲ್ಲವನ್ನು ಮಾತ್ರ ನೀವು ಜ್ಯೂಸ್ ಮಾಡಿ ಅದರ ಜೊತೆ ಆ ಬೇವಿನ ಸೊಪ್ಪನ್ನು ಹಾಕಿ ತಗೊಳ್ಳಿ. ಇದನ್ನು ನೀವು ನಿಮ್ಮ ಮನೆಯಲ್ಲಿ ಆ ಮಾವಿನಕಾಯಿ ಕಟ್ ಮಾಡಿದಿರ ಇಡೀ ಮಾವಿನಕಾಯಿನ, ನೀವು ಅಪಾರ್ಟ್ಮೆಂಟಲ್ಲಿ ಇದ್ರಿ ಅಂತಂದರೆ ಒಂದು ಬಾಟಲಾದರೂ ಸರಿ ಹೂತಾಕ್ಬಿಡಿ. ಮತ್ತು ಇದನ್ನು ಹಸುವಿಗೆ ತಿನ್ನಿಸ್ಬಿಡಿ. ಹಸು ಆಗ್ಬೋದು, ಅಂದರೆ ಹಸು ಅಂದರೆ ಕಾಮಧೇನು ಅಂತ ಹೇಳ್ತಾರೆ. ಸೊ ಇಡೀ ವರ್ಷ ನನಗೆ ಸುಸೂತ್ರವಾಗಿ ನಡೆಸಿಕೊಡು ತಾಯಿ ಅಂತ ಹೇಳಿಬಿಟ್ಟು ಮಾಡಿ. ಮತ್ತು ಇನ್ನೂ ಹೆಚ್ಚು ಹೂವು ಇತ್ತು ಅಥವಾ ಇದು ಬೇವಿನ ಸೊಪ್ಪಿತ್ತು ಅಂತಂದರೆ ಅದನ್ನು ನೀರಿಗೆ ಅಥವಾ ಭೂಮಿಗೆ ಅರ್ಪಿಸ್ಬಿಡಿ. ಇದು ಒಂದು ನಿಯಮವಾಯಿತು. ಅಂದರೆ ಇದು ಹಬ್ಬದ ವಿಶೇಷ ನಿಯಮ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಇದರ ನಂತರ ಇನ್ನೊಂದು ವಿಷಯವನ್ನು ಕೂಡ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದನ್ನು ಅಬಂಡನ್ಸ್ ಬೌಲ್ ಅಂತ ಕರೀತಾರೆ, ಅಂದರೆ ಅಭಿವೃದ್ಧಿ ಸಮೃದ್ಧಿಯ ಬಟ್ಲು ಅಂತ ಕರೀತಾರೆ. ಸೊ ಈ ಒಂದು ಗಾಜಿನ ಬಟ್ಲಲ್ಲಿ, ಗಾಜಿಂದೇ ಆಗಬೇಕು, ವೈಟ್ ಅಂದರೆ ಟ್ರಾನ್ಸ್ಪರೆಂಟ್ ಗಾಜಿಂದೇ ಆಗಬೇಕು. ಅದರಲ್ಲಿ ಸಾಧಾರಣ ಹಸಿ ಅಕ್ಕಿನ ತೊಗೊಂಡಿದ್ದೀನಿ. ಈ ಅಕ್ಕಿಯನ್ನು ತಗೊಂಡು ನೀವು ಈ 3 ಕ್ರಿಸ್ಟಲ್ ನೋಡಿ, ಇದು ಅವೆಂಚುರಿನ್, ಗ್ರೀನ್ ಅವೆಂಚುರಿನ್, ಇದು ಪೈರೈಟ್ ಮತ್ತು ಇದು ಸಿಟ್ರಿನ್. ಸೊ ಸಿಟ್ರಿನನ್ನು ಮೊದಲು ಇದರಲ್ಲಿ ಹಾಕಿ, ಯಾವುದೇ ತೊಂದರೆಗಳಿದ್ರು, ಬ್ಲಾಕ್ಸ್ ಇದ್ದರೂ ಅದನ್ನು ಕ್ಲಿಯರ್ ಮಾಡಿ ನನಗೆ ಧನ ಸಂಪತ್ತನ್ನು ತಂದು ಕೊಡು ಅಂತ ಹೇಳಿ, ಮತ್ತು ಈ ಅವೆಂಚುರಿನನ್ನು ನನ್ನ ಆರೋಗ್ಯದ ಯಾವುದೇ ಸಮಸ್ಯೆಗಳಿದ್ದರೂ ಅದರಿಂದ ಬಿಡುಗಡೆಯನ್ನು ಮಾಡಿ, ಹಣದ ಒತ್ತಡಗಳು ಬರದೇ ಇರೋ ಹಾಗೆ ಮತ್ತು ಹಣದ ಬ್ಲಾಕ್ಸ್ ಏನಾದರೂ ಇದ್ದರೆ ಅದನ್ನು ಕ್ಲಿಯರ್ ಮಾಡಿಕೊಡು ಅಂತ ಹೇಳಿ ಅದನ್ನು ಕೂಡ ಹಾಕಿ, ಮತ್ತು ಪೈರೈಟ್ ನನಗೆ ಎಲ್ಲ ಅವಕಾಶಗಳನ್ನು ಸುಸೂತ್ರವಾಗಿ ತಂದುಕೊಡು ಅಂತ ಹೇಳಿಬಿಟ್ಟು ಹಾಕಿಬಿಟ್ಟು ಇದರಲ್ಲಿ ಮತ್ತೆ ನೀವು ಹಾಕಬೇಕಾಗಿರೋದು 4 ಏಲಕ್ಕಿಯನ್ನು, 4 ಏಲಕ್ಕಿ, 4 ಲವಂಗ, ಅಂದರೆ 4 ಸೀಸನ್ಸ್, ಆ ಋತುಗಳ ಹೆಸರಿನಲ್ಲಿ ಹಾಕ್ಬಿಡಿ. ಎಲ್ಲವೂ ನನಗೆ ಚೆನ್ನಾಗಿರಬೇಕು ಅಂತ ಹೇಳಿ ಹಾಕಿಬಿಟ್ಟು ಅದು ಕಾಣದೇ ಇರೋ ಹಾಗೆ ಅದನ್ನು ಮುಚ್ಚಿಬಿಡಿ. ಮತ್ತು ಒಂದು ಚಕ್ಕೆ, ಒಂದು ತುಂಡು ಚಕ್ಕೆಯನ್ನು ಇಡಿ, ಮತ್ತು 4 ಕಾಯಿನ್ಸ್, ಅದು ಯಾವುದಾದ್ರೂ ಆಗ್ಬೋದು, 5 ರೂಪಾಯಿ, 1 ರೂಪಾಯಿ, 2 ರೂಪಾಯಿ, 10 ರೂಪಾಯಿ, ಯಾವುದಾದ್ರೂ ಸರಿ, ಕಾಯಿನ್ಸನ್ನು ಕೂಡ 4 ಬದಿಗೆ ಹಾಕಿಬಿಟ್ಟು ಇದನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಒಂದು ಚೆನ್ನಾಗಿ ಬೆಳಕು, ಸೂರ್ಯನ ಬೆಳಕಿರುವಂಥ ಕಡೆಗೆ ಹೋಗಿ ಅಲ್ಲಿ ಒಂದು ವಿಸಿಟಿಂಗ್ ಕಾರ್ಡ್ ಇದ್ದರೆ ಸರಿ, ಇಲ್ಲದಿದ್ದರೆ ಒಂದು ಪೇಪರಲ್ಲಿ ನಿಮ್ಮ ಹೆಸರನ್ನು ಹಾಕಿಬಿಟ್ಟು ಅದನ್ನು ಕೂಡ ಈ ಚಕ್ಕೆ ಹಿಂಭಾಗದಲ್ಲಿ ಇಟ್ಬಿಟ್ಟು ಒಂದು ಪೇಪರನ್ನು ತಗೊಳ್ಳಿ. ಒಂದು ಪೇಪರನ್ನು ತಗೊಂಡು ಅದರಲ್ಲಿ ನೀವು ಏನು ಬರಿಬೇಕು ಅಂತಂದರೆ ನಿಮ್ಮ ಹೆಸರನ್ನು ಬರ್ಕೊಳ್ಳಿ, ಪೂರ್ತಿ ಹೆಸರನ್ನು. ಆಮೇಲೆ ಬೆಳಕಿರುವಂಥ ಜಾಗದಲ್ಲೇ ಕುತ್ಕೊಂಡು ಮಾಡಬೇಕು. ಅದು ಬೆಳಕಿರುವಂಥ ಒಂದು ಕಾರ್ನರ್, ಒಂದು ಮೂಲೆ ಆದರೆ ಇನ್ನೂ ಒಳ್ಳೆಯದು, ನಡುಮನೆ ಅಂತ ಇಲ್ಲದೆ ದೇವ ಮೂಲೆ ಆದರೆ ಇನ್ನೂ ಒಳ್ಳೆಯದು, ನಾರ್ತ್ ಈಸ್ಟ್ ಕಾರ್ನರ್ ಏನಿದೆ ಅಲ್ಲಿ ಆದರೆ ಇನ್ನೂ ಒಳ್ಳೆಯದು. ಸೊ ಬರೆದುಬಿಟ್ಟು ನಿಮಗೆ ಏನು ನಿಮಗೆ ತುಂಬ ಖುಷಿ ಕೊಟ್ಟಿದ್ದು, ಈ ವರ್ಷದಲ್ಲಿ ಯಾವ ವಿಷಯಕ್ಕೆ ನೀವು ಗ್ರ್ಯಾಟಿಟ್ಯೂಡ್ ಕೊಡ್ತೀರಾ, 3 ವಿಷಯಗಳನ್ನು ಹೇಳಿ. ಆಯಿತಾ? 3 ವಿಷಯಗಳಂದರೆ ಸಂಕ್ಷಿಪ್ತ ಒಂದೊಂದು ವರ್ಡಲ್ಲಿ ಕೂಡ ಬರಿಬೋದು. ನನಗೆ ಸಿಕ್ಕಂಥ ಎಲ್ಲ ಅವಕಾಶಗಳು, ಆರೋಗ್ಯ, ನನ್ನ ಟೀಮ್ TLP, ಈ 3 ವಿಷಯಗಳಿಗೆ ನಾನು ಗ್ರ್ಯಾಟಿಟ್ಯೂಡನ್ನು ಕೊಡ್ತೀನಿ. ಮತ್ತು 3 ವಿಷಯಗಳು ಯಾವುದರ ಬಗ್ಗೆ ನಿಮಗೆ ಪ್ರೀತಿ ಇದೆ, ಅದು ಈಗ ಈ ವರ್ಷ ಇದ್ದರೂ ಸರಿ, ಮುಂದಿನ ವರ್ಷವೂ ಬೇಕು ಅಂತಂದಾಗ ಯಾವ 3 ವಿಷಯಗಳವು ಅಂತಂದಾಗ, ಪ್ರೀತಿ, ಅಫ್ಕೋರ್ಸ್ ಎಲ್ರಿಗೂ ಪ್ರೀತಿ ಬೇಕಲ್ವಾ, ಆರೋಗ್ಯ ಕೂಡ ಬೇಕು, ಧನ ಸಂಪತ್ತು ಅಂತ ಹೇಳೋಣ, ವೆಲ್ತ್, ಸಂಬಂಧಗಳು ಬೇಡ ಬಂದಾಗ, ಪ್ರೀತಿ ಅಂದಾಗ ಸಂಬಂಧಗಳು ಅಲ್ಲೇ ಬಂತು. ಆಮೇಲೆ ಇದನ್ನು ನಿಮ್ಮ ಕಡೆಗೆ ಮಡಿಸ್ಬಿಟ್ಟು 4 ಫೋಲ್ಡ್ಸ್ ಆಗಿ ಮಡಿಸಿ. ಆಯಿತಾ? ಮಡಿಸ್ಬಿಟ್ಟು ಇದನ್ನು ಕೈಯಲ್ಲಿ ಇಟ್ಕೊಂಡು ಈ ಮನಿ ಬೌಲನ್ನು ಕೂಡ ಇಟ್ಕೊಂಡು ನಾನು ಸಮೃದ್ಧಿಯಿಂದ ಈ ವರ್ಷವನ್ನು ಕಣ್ಣು ಮುಚ್ಕೊಂಡು ಹೇಳಿ, ಆ
ಕಣ್ಣು ಮುಚ್ಚಿದಾಗ ಒಂದು ಗೋಲ್ಡನ್ ಲೈಟ್, ಸುವರ್ಣ ವರ್ಣದ ಬೆಳಕು ನಿಮ್ಮನ್ನು ಆವರಿಸ್ತಾ ಇದೆ, ನಿಮ್ಮ ಸುತ್ತ ಪಸರಿಸ್ತಾ ಇದೆ, ನಿಮ್ಮ ದೇಹದೊಳಗೆಲ್ಲ ಆ ಬೆಳಕು ವಿಜೃಂಭಿಸ್ತಾ ಇದೆ ಅಂತ ಅಂದ್ಕೊಳ್ಳಿ. ಕಣ್ಣು ಮುಚ್ಕೊಂಡು ನನಗೆ ಎಲ್ಲ ರೀತಿಯಲ್ಲಿ ಏಳಿಗೆ ಆಗ್ತಾ ಇದೆ, ಆರೋಗ್ಯದಲ್ಲಿ, ಐಶ್ವರ್ಯದಲ್ಲಿ, ಅಭಿವೃದ್ಧಿ, ಸಂಬಂಧಗಳಲ್ಲಿ ನಾವು ಕೇಳಿದಂಥದ್ದೆಲ್ಲವೂ ದೊರಕ್ತಾ ಇದೆ, ನಾನು ಅದಕ್ಕೆ ಚಿರಋಣಿ ಅಂತ ಹೇಳಿಬಿಟ್ಟು ಇದನ್ನು ನಿಮ್ಮ ಮನೆಯ ದೇವಮೂಲೆಯಲ್ಲಿ ಅಥವಾ ದೇವರ ಮನೆಯಲ್ಲಿ ಅಥವಾ ನೀವು ಮಲ್ಕೊಳ್ಳೋವಂಥ ಜಾಗದಲ್ಲಿ ಇಡಿ. ಹೀಗೆ ನೀವು ಇದನ್ನು 11 ದಿವಸ ಇಡಿ. 11ನೇ ದಿವಸ ಈ ಕಾಯಿನ್ಸನ್ನು, ಈ ಚಕ್ಕೆಯನ್ನು, ವಿಸಿಟಿಂಗ್ ಕಾರ್ಡನ್ನು, ಲವಂಗ, ಏಲಕ್ಕಿ ಇದೆಲ್ಲವನ್ನು ನಿಮ್ಮ ಕ್ಯಾಶ್ ಬಾಕ್ಸ್ ಅಥವಾ ಪರ್ಸಲ್ಲಿ ಅಥವಾ ಒಂದೇ ಕಡೆ ಇಡಬೇಕು ಅಂತಿಲ್ಲ, ಒಂದು ಕಾಯಿನ್ ಇಲ್ಲಿ, ಒಂದು ಕಾಯಿನ್ ಅಲ್ಲಿ, ನಿಮ್ಮ ದಿಂಬಿನ ಕಡೆಗೆ, ನಿಮ್ಮ ಪರ್ಸಲ್ಲಿ, ಆ ಥರ ಎಲ್ಲೆಲ್ಲಿ ಹಣ ಬರುವಂಥ ಅವಕಾಶಗಳಿದೆಯೋ ನಿಮ್ಮ ಆಫೀಸಲ್ಲಿ, ಮನೆಯಲ್ಲಿ ಎಲ್ಲ ಇಟ್ಬಿಟ್ಟು ಈ ಅಕ್ಕಿನ ಎಲ್ಲಾದರೂ ಒಂದು ಕಡೆ ಭೂಮಿಗೆ ಹಾಕಿಬಿಟ್ಟು ಅದರ ಮೇಲೆ ಒಂದು ಲೋಟ ನೀರು ಚೆಲ್ಲಿ ನನಗೆ ಎಲ್ಲವನ್ನು ಕರುಣಿಸಿಕೊಡು ಅಂತ ಕೇಳಿ. ಹೀಗೆ ನೀವು ಮಾಡಿದಾಗ, ಈ ಉಗಾದಿಯಂದು ಮಾಡಿದಾಗ ತುಂಬ ವಿಶೇಷವಾದ ಶಕ್ತಿ ಇರುತ್ತೆ. ಉಗಾದಿ ಬಿಟ್ಟು ಮಾಡ್ಬೋದು, ಮನಿ ಬೌಲ್, ಅಬಂಡನ್ಸ್ ಬೌಲ್ ಅಂತ ಹೇಳಿ ಇದನ್ನು ನೀವು ಇಡೀ ಬೌಲನ್ನು ಕೂಡ ನಿಮ್ಮ ಸೇಫ್ ಒಳಗೆ ಇಟ್ಟು 21 ದಿವಸಕ್ಕೊಮ್ಮೆ ಅಕ್ಕಿಯನ್ನು ಮಾತ್ರ ಬದಲಾಯಿಸ್ತಾ ಹೋಗ್ಬೋದು. ಇದನ್ನು ಯಥಾಸ್ಥಿತಿಯಲ್ಲಿ ಬಳಸ್ಕೋತಾ ಹೋಗ್ಬೋದು. ನಿಮಗೆ ಆಯುಷ್, ಆರೋಗ್ಯ, ಐಶ್ವರ್ಯ ಎಲ್ಲವೂ ಈ ಉಗಾದಿಯಿಂದ ಶುರುವಾಗಿ ಮುಂದಿನ ಉಗಾದಿವರೆಗೂ ಸಿಗಲಿ. ನಂತರ ಮುಂದಿನ ಉಗಾದಿಗೆ ಮತ್ತೆ ನಾನು ಹಾರೈಸ್ತೀನಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಬೆಲ್ ಐಕನ್ ಕ್ಲಿಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ ಅಂದರೆ ಖಂಡಿತ ಮಾಡ್ಕೊಳ್ಳಿ. ನನ್ನ ಸಹೃದಯ ಸವಿನಯ ವಿನಂತಿ. ಆಲ್ರೆಡಿ ಮಾಡ್ಕೊಂಡಿದ್ರೆ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ. ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿ ಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ದಿವೋಹಂ. ಮತ್ತೊಮ್ಮೆ ಉಗಾದಿ ಹಬ್ಬದ ಶುಭಾಶಯಗಳು. ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್.